ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.1% ವರೆಗೂ ಬಡ್ಡಿ ಪಡೆಯಿರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಬಾರಿಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಈ ಆಪರೇಷನ್ ಬಗ್ಗೆ ಯೋಧರಿಗೆ ಸಲ್ಯೂಟ್ ಹೇಳಿದ್ದಾರೆ. ಗುಪ್ತಚರರು ಸೇರಿದಂತೆ ಸೆಕ್ಯೂರಿಟಿ ಸಿಸ್ಟಮ್ನ ಪ್ರತಿಯೊಬ್ಬರಿಗೂ ಸಲ್ಯೂಟ್ ಹೇಳಿದ್ದಾರೆ. ಈ ಆಪರೇಷನ್ ಅನ್ನ ಈ ದೇಶದ ತಾಯಂದಿರಿಗೆ ಮತ್ತು ಸಹೋದರಿಯರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಡೀಟೇಲ್ ಆಗಿ ಅದನ್ನ ಸೆಪರೇಟ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದರ ಲಿಂಕ್ ಇರುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗಬಹುದು. ಬನ್ನಿ ಈಗ ಫುಲ್ ನ್ಯೂಸ್ ಶುರು ಮಾಡೋಣ. ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತ ಬೆಂಕಿ ಹಚ್ಚಿ ಪಾಕಿಸ್ತಾನಿಯರಲ್ಲಿ ಭಾರತದ ವಿರುದ್ಧ ದ್ವೇಷ ಇನ್ನಷ್ಟು ಹೆಚ್ಚು ಮಾಡೋಕೆ, ತನ್ನ ಸೀಟ್ ಗಟ್ಟಿ ಮಾಡ್ಕೊಳ್ಳೋಕೆ, ಕಾಶ್ಮೀರದಲ್ಲೂ ಧರ್ಮದ ಬೆಂಕಿ ಹಚ್ಚೋಕೆ ಪ್ರಯತ್ನ ಪಟ್ಟು ಭಾರತದ ವಿರುದ್ಧ ಉಗ್ರರನ್ನ ಕಳಿಸಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿಸಿದ್ದ ಮುಲ್ಲಾ ಜನರಲ್ ಅಲಿಯಾಸ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್, ಆತನ ಬಗ್ಗೆ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಭಾರತ ದಾಳಿ ಆರಂಭಿಸ್ತಾ ಇದ್ದ ಹಾಗೆ ಈ ಆಸಿಂ ಮುನೀರ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ, ಬಚಾವ್ ಮಾಡ್ಕೊಳ್ಳೋಕೆ, ರಕ್ಷಿಸ್ಕೊಳ್ಳೋಕೆ ಬಂಕರ್ಗೆ ಹೋಗಿ ಸೇರ್ಕೊಂಡಿದ್ದ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗಲೂ ಅಲ್ಲೇ ಕದ್ದು ಕೂತಿದ್ದಾನೆ ಅಂತ ವರದಿ ಆಗ್ತಾ ಇದೆ. ಈ ಬಂಕರ್ ಸೇರೋಕೆ ಭಾರತ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ದೇ ಕಾರಣ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಸ್ಟ್ರಾಂಗ್ ರೀಸನ್ ಇದು. ಈಗ ಸೇನಾ ಮುಖ್ಯಸ್ಥರು ಒಂದು ಜಾಗದಲ್ಲಿ ಕುತ್ಕೊಂಡಿದ್ದಾರೆ. ಆ ಏರ್ ಬೇಸ್ ಮೇಲೆ ದಾಳಿ ಆಗ್ಬಿಡ್ತು ಅಂತ ಹೇಳಿದ್ರೆ ನೂರ್ ಖಾನ್ ಏರ್ ಬೇಸ್ ಧ್ವಂಸ ಆಗಿರೋದು ನೀವು ಸಾಕ್ಷಿ ಸಮೇತ ನೋಡಿದಿರಲ್ಲ. ಸೊ ಅಂತ ಟೈಮ್ ನಲ್ಲಿ ಅಲ್ಲಿದ್ದ ಆಸಿಂ ಮುನೀರ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ, ಸೇವ್ ಮಾಡ್ಕೊಳ್ಳೋಕೆ ಬಂಕರ್ ಸೇರ್ಕೊಂಡ್ಬಿಟ್ಟಿದ್ದ ಅಲ್ಲಿ ಅನ್ನೋ ಮಾಹಿತಿ, ಜೀವ ಭಯದಿಂದ. ಯಾಕಂದ್ರೆ ಸ್ನೇಹಿತರೆ, ಈ ಏರ್ ಬೇಸ್ ಪಾಕಿಸ್ತಾನ ಸೇನೆಯ GHQ ಜನರಲ್ ಹೆಡ್ ಕ್ವಾರ್ಟರ್ಸ್ ತುಂಬಾ ಹತ್ತಿರದಲ್ಲಿ, ಇಸ್ಲಾಮಾಬಾದ್ನಿಂದ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ಇವೆಲ್ಲವೂ ಕೂಡ ಇರೋದು. ಜೊತೆಗೆ ಪಾಕಿಸ್ತಾನ ಸೇನಾ ಸಿಬ್ಬಂದಿ, ಮಿಲಿಟರಿ ಆಸೆಟ್ಸ್ ಅನ್ನೆಲ್ಲ ಇಲ್ಲೇ ಇಡಲಾಗಿದೆ. ಪಾಕಿಸ್ತಾನದ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಮೇಲ್ವಿಚಾರಣೆ ನಡೆಸೋ ಸ್ಟ್ರಾಟಜಿಕ್ ಪ್ಲಾನ್ಸ್ ಡಿವಿಷನ್ ಇದರ ಪಕ್ಕದಲ್ಲೇ ಇದೆ. ಪಾಕಿಸ್ತಾನ ಇದಕ್ಕೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಕೊಟ್ಟಿತ್ತು. ಹೈಲಿ ಪ್ರೊಟೆಕ್ಟೆಡ್ ನೆಲೆ ಇದು. ಇಂತಹ ಸ್ಟ್ರಾಟಜಿಕ್ ಏರ್ಬೇಸ್ ಮೇಲೇನೆ ಭಾರತ ಕ್ಷಿಪಣಿ ಮಳೆಯನ್ನ ಗರಿತಲ್ಲ, ಸ್ಫೋಟಕಗಳ ಸುರಿಮಳೆ, ಸಿಕ್ಕಾಪಟ್ಟೆ ಬೆಂಕಿ, ಸ್ಫೋಟ. ನೀವು ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಇದು ವೆರಿಫೈ ಆಗಿದೆ. ಅದು ಇದನ್ನ ಸ್ಯಾಟಲೈಟ್ ಇಮೇಜಸ್ ಅಲ್ಲೂ ತೋರಿಸಿದ್ರು ನಮ್ಮ ಸೇನೆಯವರು. ಆಮೇಲೆ ಈ ದೃಶ್ಯವನ್ನ ಅದಕ್ಕೆ ಮ್ಯಾಚ್ ಮಾಡಿ, ಹೌದು ಇದೆ, ಇಲ್ಲ ಹೊಡೆದಿರೋದು ಇದೇ ವಿಜುವಲ್ ನೋಡಿ ಅಂತ ಇದನ್ನ ವೆರಿಫೈ ಮಾಡಿ ಕೂಡ ನಮ್ಮ ಆರ್ಮ್ ಫೋರ್ಸಸ್ ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತೋರಿಸಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಹದಗೆಟ್ರೆ ಜೀವನೇ ಹೋಗ್ಬಿಡುತ್ತೆ ಅಂತ ಹೇಳಿ ಭಯದಿಂದ ಪಾಕಿಸ್ತಾನ ಸೇನೆ ತನ್ನ ಸೋ ಕಾಲ್ಡ್ ಚೀಫ್ ಅನ್ನ ಬಂಕರ್ಗೆ ತಗೊಂಡೋಗಿಟ್ಟಿತ್ತು ಅನ್ನೋದನ್ನ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಈತ ಪತ್ತೆನೇ ಇರಲಿಲ್ಲ. ಎಲ್ಲೋ ಇಂಪಾರ್ಟೆಂಟ್ ಮೀಟಿಂಗ್ ಗಳಲ್ಲಿ ಮಾತ್ರ ಮುಖ ಕಾಣಿಸ್ತಿತ್ತು ಬಿಟ್ರೆ ಈತನ ಓಡಾಟದ ಸುಳಿವೇ ಇರಲಿಲ್ಲ. ಕದ್ದು ಕುತ್ಕೊಂಡ್ಬಿಟ್ಟಿತ್ತು ಹೆದರ್ಕೊಂಡು. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ದಾಳಿಯಾಗೋ ಭೀತಿಯಿಂದ ಈತ ಆಪರೇಷನ್ ಬೇಸ್ ಅನ್ನೇ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸೇಫ್ ಇರೋ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಮತ್ತೊಂದ್ ಕಡೆ ಭಾರತ ಪಾಕ್ ಸಂಘರ್ಷಕ್ಕೆ ಚೈನಾ ಎಂಟ್ರಿ ಆಗಿತ್ತು ಅನ್ನೋ ಆರೋಪ ಇತ್ತು. ಚೀನಾ ಕಾರ್ಗೋ ಪ್ಲೇನ್ ಮೂಲಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡಿತ್ತು ಅನ್ನೋ ಸುದ್ದಿಯಾಗಿತ್ತು. ಇದನ್ನ ಚೀನಾ ಅಲ್ಲಗಳೆದಿದೆ. ಇಂಥ ಸುಳ್ಳು ಸುದ್ದಿ ಹರಡಿದ್ರೆ ಲೀಗಲ್ ಆಕ್ಷನ್ ತಗೋತೀವಿ ಅಂತ ಚೀನಾ ಹೇಳಿದೆ. ನಾವು ಸೇರಿಲ್ಲಪ್ಪ ಪಾಕಿಸ್ತಾನದೊಟ್ಟಿಗೆ, ನಮ್ಮ ಹೆಸರು ಹೇಳಿಬಿಡಿ ಅವ್ರ ಜೊತೆಗಿನ ಕದನದಲ್ಲಿ ಅಂತ. ಅಲ್ಲದೆ ಕೆಲ ಸುಳ್ಳು ಸುದ್ದಿ ಹರಡಿದ್ದಾರೆ ಅಂತ ಫೋಟೋಗಳನ್ನ ಮತ್ತು ರಿಪೋರ್ಟ್ಗಳನ್ನ ಕೂಡ ಚೀನಾ ತನ್ನ ಸೇನೆಯ ವೆಬ್ಸೈಟ್ ನಲ್ಲಿ ಪೋಸ್ಟ್ ಮಾಡಿದೆ. ಅಂದಹಾಗೆ ಚೀನಾ ಪಾಕಿಸ್ತಾನದ ಅತಿ ದೊಡ್ಡ ಆಯುಧ ಪೂರೈಕೆದಾರ. ಪಾಕಿಸ್ತಾನದ 80% ಆಯುಧ ಚೈನಾ ಮೇಡ್. ಹೀಗಾಗಿ ಜನರ ಮಧ್ಯೆ ಈ ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಚೀನಾ ಈಗ ಇಲ್ಲ ನಾವೇನು ಕಳಿಸಿಲ್ಲ ಅಂತ ಓಡ್ ಬಂದಿದೆ. ಆಲ್ರೆಡಿ ಮರ್ಯಾದೆ ಹರಾಜಾಗ್ತಾ ಇದೆ. ಅವ್ರದ್ದು ಎಕ್ವಿಪ್ಮೆಂಟ್ಸ್ ಪಾಕಿಸ್ತಾನದಲ್ಲಿ ಧ್ವಂಸ ಆಗಿರೋದ್ರಿಂದ ಮಧ್ಯದಲ್ಲಿ ಶಸ್ತ್ರಾಸ್ತ್ರ ಪೂರೈಕೆ ಕೂಡ ಮಾಡಿದ್ರು ಅಂತ ಹೇಳಿದ್ರೆ ಹೀಗಾಗಿ ಇನ್ನೂ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ಬೇಗ ಓಡ್ ಬಂದು ಸೇನೆಯವರೇ ಫ್ಯಾಕ್ಟ್ ಚೆಕ್ ಮಾಡಿ ಅವ್ರ ವೆಬ್ಸೈಟ್ ಅಲ್ಲೆಲ್ಲ ಪೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ. ಏನೋ ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಮತ್ತೆ ಕದನ ವಿರಾಮಕ್ಕೆ ಕ್ರೆಡಿಟ್ ತಗೊಳ್ಳೋಕೆ ಮುಂದೆ ಬಂದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದಾರೆ ಗೊತ್ತಾ? ಅವ್ರು ಸಿಕ್ಕಾಪಟ್ಟೆ ಹೊಡೆದಾಡ್ತಾ ಇದ್ರು, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಸಿಕ್ಕಾಪಟ್ಟೆ ಮಾಡಿಡ್ಕೊಂಡಿದ್ದಾರೆ, ಜೋರ್ ಗಲಾಟೆ ಮಾಡ್ತಾ ಇದ್ರು. ನಾನ್ ನಿಲ್ಸಿದ್ದು, ನಾನು ಅವ್ರಿಗೆ ಹೇಳಿದೆ, ಬನ್ನಿ ಟ್ರೇಡ್ ಮಾಡೋಣ, ಬನ್ನಿ ನಾನು ಟ್ರೇಡ್ ಮಾಡ್ತೀನಿ, ನಿಮ್ಮೊಟ್ಟಿಗೆ ವ್ಯಾಪಾರ ಮಾಡ್ತೀನಿ ಚೆನ್ನಾಗಿ, ಗಲಾಟೆ ನಿಲ್ಸಿಲ್ಲ ಅಂದ್ರೆ ವ್ಯಾಪಾರನೇ ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ಹೇಳಿದಾಗ ಹೌದಾ, ಐ ಥಿಂಕ್ ನಾವು ಹಾಗಾದ್ರೆ ಯುದ್ಧ ನಿಲ್ಲಿಸ್ತೀವಿ ಅಂತ ಅನ್ಸುತ್ತೆ ಅಂತ ಇಬ್ರು ಆಮೇಲೆ ದಾರಿಗೆ ಬಂದ್ರು. ನಾನು ಯುದ್ಧ ನಿಲ್ಲಿಸಿದೆ, ಒಂದು ದೊಡ್ಡ ಅಣು ಕಾನ್ಫ್ಲಿಕ್ಟ್ ಆಗೋದು, ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್ ಆಗೋದನ್ನ ನಾನು ತಪ್ಪಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೆ ಕ್ರೆಡಿಟ್ ತಗೊಂಡಿದ್ದಾರೆ. ಆದರೆ ಸ್ನೇಹಿತರೆ, ಭಾರತ ಇದುವರೆಗೂ ಕೂಡ ಇನ್ನೊಂದು 3ನೇ ರಾಷ್ಟ್ರದ ಮಧ್ಯಪ್ರವೇಶ ಆಗಿದೆ ಅನ್ನೋದನ್ನ ಎಲ್ಲೂ ಕೂಡ ಒಪ್ಕೊಂಡಿಲ್ಲ.
ಭಾರತ ಎರಡು ರಾಷ್ಟ್ರಗಳ ನಡುವೆ ಡೈರೆಕ್ಟ್ ಆಗಿ ಮಾತುಕತೆ ಆಗಿರೋದು. ಪಾಕಿಸ್ತಾನದವರು ಕೇಳ್ಕೊಂಡ್ರು, ನಮ್ಮ ಗುರಿಗಳು ಕೂಡ ಈಡೇರಿದ್ವು, ಉಗ್ರ ದಾಳಿಗೆ ಪನಿಷ್ಮೆಂಟ್ ಕೊಡಬೇಕಾಗಿತ್ತು, ಕೊಟ್ಟಾಗಿತ್ತು. ಅವ್ರಿಗೆ ನಾವು ದಿನಾನೂ ಹೇಳ್ತಾ ಇದ್ವಿ, ನಿಲ್ಸಿದ್ರೆ ಸರಿ ಇಲ್ಲ ನಾವು ವಾಪಸ್ ಹೊಡಿತೀವಿ ಅಂತ. ಅವರು ವಾಪಸ್ ಬರ್ತಾ ಇದ್ರು, ಹೊಡೆದು ಕಳಿಸ್ತಾ ಇದ್ವಿ. ಆಮೇಲೆ ಅವ್ರು ದಾರಿಗೆ ಬಂದು ಆಯ್ತು ಸರಿ ಅಂತ ನಾವು ಸುಮ್ಮನಾದ್ವಿ ಅಂತ ಭಾರತ ಮೇಂಟೈನ್ ಮಾಡಿದೆ. ಜೊತೆಗೆ ಸೀಸ್ ಫೈರ್, ಕದನ ವಿರಾಮ ಅನ್ನೋ ವರ್ಡನ್ನ ಭಾರತ ಎಲ್ಲೂ ಯೂಸ್ ಮಾಡೇ ಇಲ್ಲ, ಇದುವರೆಗೂ ಕೂಡ ಯೂಸ್ ಮಾಡಿಲ್ಲ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ. ಸೆಕೆಂಡ್ DGMO ಟಾಕ್ ಆದಮೇಲೆ ಏನಾಯಿತು ಅದು ಇನ್ನೂ ಕೂಡ ಅವ್ರು ಹೇಳಲಿಲ್ಲ. ಬಟ್ ಫಸ್ಟ್ DGMO ಟಾಕ್ ಆದ ನಂತರದಲ್ಲೂ ಕೂಡ ಎಲ್ಲೂ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಫೋನ್ ಕಾಲ್ನಲ್ಲಿ ಆಗಿರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಅದು ಒಂದು ಹೊಂದಾಣಿಕೆ ಅಷ್ಟೇ ಅಂತ ಭಾರತ ಹೇಳಿದೆ. ಆದರೆ ಟ್ರಂಪ್ ಗೊತ್ತಲ್ಲ, ಅಮೆರಿಕದಲ್ಲಿ ಅದೊಂದು ಬಹಳ ಟ್ರೆಂಡ್, ಅದು ಜಗತ್ತಿನಲ್ಲಿ ಎಲ್ಲೇ ಯುದ್ಧ ಆಗ್ತಿದ್ರು ಕೂಡ ಅಮೆರಿಕ ನಿಲ್ಲಿಸಲ್ವಾ ಅಂತ ಅಮೆರಿಕ ಜನ ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಯುಕ್ರೇನ್ ಯುದ್ಧ ನಿಲ್ಲಿಸೋನು ನಾನು ಬಂದರೆ ಒಂದೇ ದಿನಕ್ಕೆ ಯುದ್ಧ ನಿಲ್ಲಿಸ್ತೀನಿ, ಇಸ್ರೇಲ್ ಮತ್ತು ಗಾಜಾ ಒಂದೇ ದಿನದಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿ ಇನ್ನೂ ನಿಲ್ಸಕ್ಕೆ ಪೂರ್ತಿ ಆಗಿಲ್ಲ ಅವರಿಗಲ್ಲಿ. ಹಾಗಾಗಿ ಇದರ ಕ್ರೆಡಿಟನ್ನು ಜೋರಾಗಿ ಟ್ರಂಪಿಗ ತಗೊಳ್ತಾ ಇದ್ದಾರೆ. ಭಾರತ ಇದನ್ನ ಒಪ್ಕೊಂಡಿಲ್ಲ. ಪಾಕಿಸ್ತಾನದವರಂತೂ ಪ್ರಧಾನಿಯಿಂದ ಹಿಡಿದು ಎಲ್ಲರೂ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿ ಟ್ರಂಪ್ ಕಾಲು ಹಿಡ್ಕೊಳ್ಳೋದೊಂದು ಬಾಕಿ, ಬೂಟ್ ಹಿಡ್ಕೊಂಡು ಪಾಲಿಶ್ ಮಾಡೋದೊಂದು ಬಾಕಿ, ಆ ರೀತಿ ಪೋಸ್ಟ್ ಹಾಕಿ ನೈಸ್ ಹೊಡಿತಾ ಇದ್ದಾರೆ ಪಾಕಿಸ್ತಾನದವರು. ಆದರೆ ಭಾರತದಿಂದ ಟ್ರಂಪ್ಗೆ ಥ್ಯಾಂಕ್ಸ್ ಹೇಳಿ ಒಬ್ಬರೂ ಪೋಸ್ಟ್ ಹಾಕಿಲ್ಲ ಇದುವರೆಗೂ ಕೂಡ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕಿಲ್ಲ, ಥ್ಯಾಂಕ್ ಯು ನೀವು ಮಧ್ಯೆ ಬಂದ್ಬಿಟ್ರಿ ಅಂತ ಹೇಳಿ. ಮತ್ತೊಂದು ಕಡೆ ಪಾಕಿಸ್ತಾನದೊಂದಿಗೆ ಉದ್ವಿಗ್ನತೆ ಹೆಚ್ಚಾದ ಬೆನ್ನಲ್ಲೇ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ತನ್ನ ಸ್ಯಾಟಲೈಟ್ ಬೇಸ್ಡ್ ಸರ್ವೆಲೆನ್ಸ್ ವ್ಯವಸ್ಥೆಯನ್ನು ವೇಗವಾಗಿ ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿದೆ. ಇದಕ್ಕಾಗಿ ಸ್ಪೇಸ್ ಬೇಸ್ಡ್ ಸರ್ವೆಲೆನ್ಸ್ 3 SPS 3 ಯೋಜನೆ ಅಡಿಯಲ್ಲಿ ಸುಮಾರು $3 ಬಿಲಿಯನ್ ಹಣವನ್ನು ಇಟ್ಟಿದೆ. ಈ ಯೋಜನೆಯಲ್ಲಿ 52 ಸರ್ವೆಲೆನ್ಸ್ ಸ್ಯಾಟಲೈಟ್ಸ್ ಅನ್ನು ಹಾಕಲಾಗುತ್ತೆ. ಇದರಲ್ಲಿ 31 ಸ್ಯಾಟಲೈಟ್ಸ್ ನ ಖಾಸಗಿ ಕಂಪನಿಗಳು ಹಾಗೂ ಉಳಿದ 21 ಉಪಗ್ರಹಗಳನ್ನು ಸೆಂಟ್ರಲ್ ಸ್ಪೇಸ್ ಏಜೆನ್ಸಿ ನಿರ್ಮಾಣ ಮಾಡ್ತಾರೆ. ಈಗ ಆಲ್ರೆಡಿ ಸ್ಯಾಟಲೈಟ್ಸ್ನ ಆದಷ್ಟು ಕಡಿಮೆ ಟೈಮ್ನಲ್ಲಿ, ಅಂದರೆ 12 ರಿಂದ 18 ತಿಂಗಳ ಒಳಗೆ ಡೆವಲಪ್ ಮಾಡಿ ಅಂತ ಕೇಂದ್ರ ಸರ್ಕಾರ ಅನಂತ್ ಟೆಕ್ನಾಲಜೀಸ್, ಸೆಂಟಮ್ ಎಲೆಕ್ಟ್ರಾನಿಕ್ಸ್, ಆಲ್ಫಾ ಡಿಸೈನ್ಸ್ ಈ 3 ಖಾಸಗಿ ಕಂಪನಿಗಳಿಗೆ ಟಾಸ್ಕ್ ಕೊಟ್ಟಿದೆ. ಎಲ್ಲ ಸ್ಯಾಟಲೈಟ್ಸ್ ಅನ್ನ 2026 ಅಥವಾ 2028ರ ಎಂಡ್ ಒಳಗೆ ನಿಯೋಜಿಸೋ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಅನಂತ್ ಟೆಕ್ನಾಲಜೀಸ್ ನಿರ್ಮಿಸುತ್ತಿರೋ ಒಂದು ಸ್ಯಾಟಲೈಟ್ ಅಡ್ವಾನ್ಸ್ಡ್ ಸ್ಟೇಜ್ನಲ್ಲಿದ್ದು ಈ ವರ್ಷ ಲಾಂಚ್ ಮಾಡೋದಾಗಿ ಕಂಪನಿ ಹೇಳಿದೆ. ಏನು, ಭಾರತ ಆಲ್ರೆಡಿ 12ಕ್ಕೂ ಹೆಚ್ಚಿನ ಸ್ಪೈಸ್ ಸ್ಯಾಟಲೈಟ್ಸ್ ಅನ್ನು ಹೊಂದಿದೆ. ಅವುಗಳಲ್ಲಿ ರೀಸ್ಯಾಟ್, ಎಮಿಸ್ಯಾಟ್ ಮತ್ತು ಮೈಕ್ರೋಸ್ಯಾಟ್ ಸೀರೀಸ್ಗಳು ಕೂಡ ಸೇರಿವೆ. ಅಂದಹಾಗೆ ಈ ಉಪಗ್ರಹಗಳು ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ತುಂಬಾ ಮಹತ್ವ ಪಡ್ಕೊಳ್ತವೆ. ಯುದ್ಧದ ಟೈಮ್ನಲ್ಲಿ ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡೋಕೆ ಈ ಸ್ಪೈಸ್ ಸ್ಯಾಟಲೈಟ್ಗಳು ತುಂಬಾ ಮುಖ್ಯವಾಗಿರ್ತವೆ. ಅಲ್ಲದೆ ಅವಶ್ಯಕತೆ ಇದ್ರೆ ಈ ಸ್ಪೈಸ್ ಸ್ಯಾಟಲೈಟ್ಸ್ ನ ಕಮ್ಯುನಿಕೇಶನ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಈಗ ಸುಮಾರು $3 ಬಿಲಿಯನ್ ಅಂದ್ರೆ 25-26 ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಇದಕ್ಕೋಸ್ಕರ ಈಗ ಸರ್ಕಾರ ಮೀಸಲಿಟ್ಟಿದೆ. ಪಾಕ್ನ ಶೆಲ್ ದಾಳಿಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ BSF ನ ಸೈನಿಕರೊಬ್ಬರು ಹುತಾತ್ಮರಾಗಿದ್ದಾರೆ. ಇವ್ರನ್ನ ಮಣಿಪುರ ಮೂಲದ ದೀಪಕ್ ಚಿಂಕಂ ಅಂತ ಗುರುತಿಸಲಾಗಿದೆ. ಮೇ 9ರ ತಡರಾತ್ರಿ ಜಮ್ಮು ವಿಭಾಗದ RS-ಪುರ ಪ್ರದೇಶದಲ್ಲಿ ಪಾಕ್ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿದ್ರು ಬಾರ್ಡರ್ ಶೆಲ್ಲಿಂಗ್ಗೆ. ಆದ್ರೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಅಂದಹಾಗೆ ಶನಿವಾರವಷ್ಟೇ ಇದೇ ಪ್ರದೇಶದಲ್ಲಿ ಹೀಗೆ BSF ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಹುತಾತ್ಮರಾಗಿದ್ರು. ಅದರ ಬೆನ್ನಲ್ಲೇ BSF ತನ್ನ 2ನೇ ಯೋಧನನ್ನ ಈಗ ಕಳ್ಕೊಂಡಿದೆ. ಇನ್ನು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಹಲವು ಸ್ಫೋಟಗೊಳ್ಳದ ಶೆಲ್ಗಳು ಪತ್ತೆಯಾಗಿವೆ. ಅಂದ್ರೆ ಸಿವಿಲಿಯನ್ಸ್ ಇರೋ ಜಾಗದಲ್ಲಿ ಸಿಕ್ಕ ಇವುಗಳನ್ನ ಅಧಿಕಾರಿಗಳು ವಶಕ್ಕೆ ತಗೊಂಡು ಹೋಗಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ನಂತರ ಆಪರೇಷನ್ ಸ್ಥಗಿತಗೊಳಿಸಿದ್ದ ದೇಶದ 32 ಏರ್ಪೋರ್ಟ್ಗಳು ಪುನಃ ಕಾರ್ಯಾಚರಣೆಯನ್ನ ಶುರು ಮಾಡಿವೆ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಘೋಷಣೆ ಮಾಡಿದೆ. ಆದಂಪುರ್, ಅಂಬಾಲಾ, ಅಮೃತ್ಸರ್, ಅವಂತಿಪುರ, ಬಠಿಂಡಾ, ಭುಜ್, ಬಿಕಾನೇರ್, ಚಂಡೀಗಢ, ಹಲ್ವಾರ, ಹಿಂಡನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್ ಸೇರಿ 32 ಏರ್ಪೋರ್ಟ್ಗಳು ಕಾರ್ಯಾಚರಣೆಯನ್ನ ಆರಂಭ ಮಾಡಿವೆ. ಏನೋ ಪ್ರಯಾಣಿಕರು ಫ್ಲೈಟ್ ಸ್ಟೇಟಸ್ ಅನ್ನ ಏರ್ಲೈನ್ಗಳೊಂದಿಗೆ ಪರಿಶೀಲನೆ ಮಾಡಿಕೊಳ್ಬೇಕು ಮತ್ತು ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಏರ್ಲೈನ್ ವೆಬ್ಸೈಟ್ಗಳನ್ನ ಮಾನಿಟರ್ ಮಾಡಬೇಕು ಅಂತ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೂಚನೆ ಕೊಟ್ಟಿದೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಪರ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ UP ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ಜಮಾತ್ ಅಲಿ ಅಂತ ಗುರುತಿಸಲಾಗಿದೆ. ಈ ವ್ಯಕ್ತಿ ಪಾಕ್ ಸೇನೆ ಭಾರತದ ರಫೇಲ್ ಫೈಟರ್ ಜೆಟ್ ಹೊಡೆದಿದೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ. ಇನ್ನು ಪಾಕ್ನಲ್ಲಿ ಆಗ್ತಿರೋ ಭೂಕಂಪಗಳ ಬಗ್ಗೆ ಬಹಳ ಅನುಮಾನ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನ್ಯೂಕ್ಲಿಯರ್ ಸ್ಫೋಟ ಅನ್ನೋ ಚರ್ಚೆ, ಏನೇನೋ ಊಹಾಪೋಹ ಇಡ್ತಾ ಇದೆ. ಆಪರೇಷನ್ ಸಿಂಧೂರ್ ಆರಂಭದಲ್ಲಿಂದ ಒಟ್ಟು 3 ಸಲ ಅಲ್ಲಿ ಭೂಮಿ ಕಂಪಿಸಿದೆ ಅಂತ, ಸಣ್ಣ ತೀವ್ರತೆಯ ಭೂಕಂಪನಗಳು ಆಗಿದೆ ಅಂತ. ರಿಕ್ಟರ್ ಮಾಪಕದಲ್ಲಿ 4.6 ತೀವ್ರತೆಯ ಹೊಸ ಭೂಕಂಪ ಆಗಿದೆ ಅಂತ ನ್ಯಾಷನಲ್ ಸಿಸ್ಮೋಲಾಜಿಕಲ್ ಸೆಂಟರ್ ತಿಳಿಸಿದೆ. ಇವತ್ತು ಶನಿವಾರ ಮಧ್ಯರಾತ್ರಿ ಕೂಡ 4 ತೀವ್ರತೆಯ ಭೂಕಂಪ ಉಂಟಾಗಿತ್ತು. ಇನ್ನೊಂದು ಸಣ್ಣ ಕಂಪನ ಕೂಡ ಉಂಟಾಗಿತ್ತು. ಹೀಗಾಗಿ ಬಹಳ ಅನುಮಾನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜನ ವ್ಯಕ್ತಪಡಿಸ್ತಾ ಇದ್ದಾರೆ, ನಾನಾ ಊಹಾಪೋಹ. ಆದರೆ ಸ್ನೇಹಿತರೆ, 5ಕ್ಕಿಂತ ಕೆಳಗಿನ ತೀವ್ರತೆಯ ಭೂಕಂಪ ಅತ್ಯಂತ ನಾರ್ಮಲ್, ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ. ಲಾಸ್ಟ್ 2 ಮಂತ್ಸ್ ಅಲ್ಲಿ ಪಾಕಿಸ್ತಾನ ವ್ಯಾಪ್ತಿಯಲ್ಲಿ 5ಕ್ಕಿಂತ ಕೆಳಗಿನ ತೀವ್ರತೆಯ ಕನಿಷ್ಠ 6 ಭೂಕಂಪ ಆಗಿದ್ದಾವೆ. ಕನಿಷ್ಠ.
ಸ್ವಲ್ಪ ದೊಡ್ಡ ನಂಬರ್ದು, 5ಕ್ಕಿಂತ ಕೆಳಗಡೆದು. ಇನ್ನು ಪಾಯಿಂಟ್ ಸಮಥಿಂಗ್ 1 to 2.5 ಇವೆಲ್ಲ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಭೂಕಂಪ ಅಂತ ಅವುಗಳಂತ ಕನ್ಸಿಡರ್ ಮಾಡಿ ಹೇಳೋದಿಲ್ಲ, ಜಸ್ಟ್ ರೆಕಾರ್ಡಲ್ಲಿ ಇಟ್ಕೊಳ್ತಾ ಹೋಗ್ತಿರ್ತಾರೆ ಅಷ್ಟೇ. ಪಬ್ಲಿಕ್ಲಿ ಅನೌನ್ಸ್ ಕೂಡ ಮಾಡೋದಿಲ್ಲ ಸಣ್ಣ ಪುಟ್ಟ ಭೂಕಂಪಗಳನ್ನು. ನಾವು ಡೇಟಾ ಚೆಕ್ ಮಾಡಿದಾಗ ಲಾಸ್ಟ್ 2 months ಒಳಗಡೆ 6 ಭೂಕಂಪ ಆಗಿದೆ ಪಾಕಿಸ್ತಾನದಲ್ಲಿ. ಎಲ್ಲ ಕಡೆ ಆಗ್ತಿರುತ್ತೆ ಈ ರೀತಿ. ಅಣ್ವಸ್ತ್ರವನ್ನು ಅವ್ರ ಬುಡದಲ್ಲೇ ಹಿಡ್ಕೊಂಡು ಸಿಡಿಸ್ಕೊಂತ ಕೂರಕ್ಕೆ ಅವ್ರಿಗೆ ತಲೆ ಹಾಳಾಗಿದೆಯಾ ಪಾಕಿಸ್ತಾನದವರಿಗೆ? ಅಷ್ಟು ಮೂರ್ಖರು? ಹೌದು, ಅಷ್ಟೆಲ್ಲ ಮೂರ್ಖರಲ್ಲ. ಹಂಗೂ ಮಾಡಬೇಕಂದ್ರೆ ಒಂದು ಮಾಡ್ತಾರೆ. ಹೌದು, ಅಂಡರ್ಗ್ರೌಂಡಲ್ಲಿ ಅಣ್ವಸ್ತ್ರವನ್ನು ಟೆಸ್ಟ್ ಮಾಡಿದಾಗ ಸಣ್ಣ ಕಂಪನ ಆಗುತ್ತೆ. ದಿನಬೆಳಗಾದ್ರೆ ಒಂದೊಂದು ಸ್ಫೋಟ ಮಾಡ್ಕೊಳ್ತಾ ಹೋಗೋಕೆ ಅವೇನು ದೀಪಾವಳಿ ಹೊಡೆಯೋ ಪಟಾಕಿನ? ಅಣ್ವಸ್ತ್ರ ಒಂದೊಂದು ಮಾಡ್ಕೊಳ್ಳೋಕ್ಕೂ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗಿರೋ ಪರಿಸ್ಥಿತಿಯಲ್ಲಿ. ಇರೋದೇ 100 ಚಿಲ್ಲರೆ, ಅದು ಸಣ್ಣ ಸಣ್ಣದೆಲ್ಲ ಸೇರಿಬಿಟ್ಟು 100 ಚಿಲ್ಲರೆ ಇರೋದು. ಅಂಥವುಗಳಲ್ಲಿ ಭೂಕಂಪ ಆಗೋ ಕೆಪಾಸಿಟಿ ದೊಡ್ಡದನ್ನೇ 2 ದಿನದಲ್ಲಿ 3 ಸ್ಫೋಟಿಸ್ಕೊಂಡು ಅದು ಅವ್ರ ಬುಡದಲ್ಲೇ ಸ್ಫೋಟಿಸ್ಕೊಂಡು ಏನು ಅಚೀವ್ ಮಾಡ್ತಾರೆ ಅವರು. ಹಾಗಾಗಿ ಸದ್ಯಕ್ಕೆ ಆ ರೀತಿ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏನೋ ರಾಜ್ಯ ಕಾಂಗ್ರೆಸ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. PM ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ, ಅಂದ್ರೆ ಈ POK ಎಲ್ಲ ಕಾಶ್ಮೀರ ಎಲ್ಲ ಪಾಕಿಸ್ತಾನಕ್ಕೆ ಸೇರಿದಂತ ತೋರಿಸೋ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿ ಎಡವಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜನ ಕ್ಲಾಸ್ ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ಇವ್ರಿಗೆ ಗೊತ್ತಾಗಿದೆ. ಆವಾಗ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಪಾಕ್ಗೆ IMF ಲೋನ್ ಕೊಟ್ಟಿದ್ದನ್ನು ಟೀಕಿಸಿ, ಪಾಕಿಸ್ತಾನ ಟೀಕಿಸಿನೇ ಪೋಸ್ಟ್ ಹಾಕೋಕೆ ಹೊರಟಿದ್ರು. ತಲೆ ಖರ್ಚು ಮಾಡಿಲ್ಲ ಅಷ್ಟೇ, ಅಚಾತುರ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ವಿಚಾರ AICC ಅಂಗಳಕ್ಕೂ ಹೋಗಿದ್ದು DK ಶಿವಕುಮಾರ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಅನ್ನ ತರಾಟೆಗೆ ತಗೊಂಡಿದ್ದಾರಂತೆ. ಇತ್ತೀಚೆಗೆ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಗಾಂಧಿ ಫೋಟೋ ಹಾಕಿ ಶಾಂತಿ ಮಾಡಬೇಕು, ಯುದ್ಧ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಪೋಸ್ಟ್ ಹಾಕಿತ್ತು. ಆವಾಗಲೂ ಕೂಡ ಜನ ಸಿಕ್ಕಾಪಟ್ಟೆ ಕಾಮೆಂಟ್ ಸೆಕ್ಷನ್ನಲ್ಲಿ ಸಿಕ್ಕಿದಂತ ತಗೊಂಡು ಬಿಸಾಕಿದ್ರು ಕಾಮೆಂಟ್ ಸೆಕ್ಷನ್ನಲ್ಲಿ. ಆವಾಗಲೂ ಕೂಡ ಅದನ್ನು ಪಟ್ಟಂತ ಡಿಲೀಟ್ ಮಾಡಿದ್ರು. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ CM ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇವಾಗ ಈ ಕಾರ್ಯಾಚರಣೆ ಕ್ರೆಡಿಟ್ ಸೇನೆಯವರಿಗೆ ಮಾತ್ರ ಸಲ್ಲಬೇಕು, ಯಾವ ಪಾರ್ಟಿಗೂ ಕ್ರೆಡಿಟ್ ಕೊಡಬಾರದು ಅಂತ ಹೇಳಿದ್ದಾರೆ. ಜೊತೆಗೆ 1971 ಯುದ್ಧಕ್ಕೂ ಈಗಿನ ಸಂದರ್ಭಕ್ಕೂ ಹೋಲಿಕೆ ಮಾಡಿ ನಾನೇನು ಮಾತಾಡಿಲ್ಲ. ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಯುದ್ಧ ವಿರಾಮಕ್ಕೂ ಮುನ್ನ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಅಥವಾ ವಿಶೇಷ ಅಧಿವೇಶನ ಕರೆದು ನಿರ್ಧಾರ ಮಾಡಬೇಕಾಗಿತ್ತು ಅಂತ CM ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA CET ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. CETಗೆ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆಯನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ಹೊಸ ಮೊಬೈಲ್ ಆಪ್ ಮತ್ತು ಪೋರ್ಟಲ್ ಅನ್ನ ಈಗ ಲಾಂಚ್ ಮಾಡಲಾಗಿದೆ. ಈ ಮೂಲಕ CET ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸೋಕೆ ಮುಂದೆ ಆನ್ಲೈನ್ ಸೆಂಟರ್ಗೆ ಹೋಗಬೇಕಾಗಿಲ್ಲ. ಮೊಬೈಲ್ ಆಪ್ ಮತ್ತು ಪೋರ್ಟಲ್ನಲ್ಲಿ ಕೂತಲಿಂದಲೇ ಅವರು ಅರ್ಜಿಯನ್ನ ಹಾಕಬಹುದು. ತುಮಕೂರಿನಲ್ಲೊಂದು ಅಮಾನವೀಯ ಘಟನೆಯಾಗಿದೆ. ಅಲ್ಲಿನ ಒಂದು ಕಾವಣದಾಲ್ ಅನ್ನೋ ಗ್ರಾಮದಲ್ಲಿ ರಾಮಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ ವಿಚಾರದಲ್ಲಿ ನಮ್ಮ ಸಮುದಾಯ ಬೇರೆ, ನಿಮ್ಮ ಸಮುದಾಯ ಬೇರೆ, ಶ್ರೇಷ್ಠತೆ ಅದೆಲ್ಲ ವಿಚಾರ ಬಂದು ಒಳಗೆ ಬಿಡದೆ ಇಶ್ಯೂ ಆಗಿ ಆಮೇಲೆ ಅಧಿಕಾರಿಗಳು ಬಂದು ಅದನ್ನು ರಿಸಾಲ್ವ್ ಮಾಡೋ ಮಟ್ಟಿಗೆ ಹೋಗಿದೆ. ಇದ್ರ ಬಗ್ಗೆ ನಾವು ಜಾಸ್ತಿ ಇಂತಹ ಅಸಹ್ಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ. ನಮ್ಮ ಪ್ರಕಾರದ ಅಸಹ್ಯ ಮೈಂಡ್ಸೆಟ್, ಮನುಷ್ಯರಲ್ಲೇ ಮೇಲು ಕೀಳು ಅಂತ ಥಿಂಕ್ ಮಾಡೋ ಮೈಂಡ್ಸೆಟ್ ಇದೆಯಲ್ಲ, ಅದು ಅಸಹ್ಯ ನಮ್ಮ ಪ್ರಕಾರ. ಅದರ ಬಗ್ಗೆ ಮಾತಾಡೋಕ್ಕೂ ಕೂಡ ನಮಗೆ ಬಹಳ ಹೇಸಿಗೆ ಆಗುತ್ತೆ ಸ್ನೇಹಿತರೆ. ಮೇಲು ಕೀಳಿನ ಭಾವನೆ ಇದೆಯಲ್ಲ, ಅದು ಹೇಸಿಗೆ ನಮ್ಮ ಪ್ರಕಾರ. ಎಲ್ಲ ಮನುಷ್ಯರು ಸಮಾನರು ಅನ್ನೋದು ನಮ್ಮ ಪ್ರಕಾರ ಶ್ರೇಷ್ಠ ಚಿಂತನೆ, ಅದೇ ಶ್ರೇಷ್ಠ. ಭೇದ ಭಾವ ಮಾಡೋದು ಹೇಸಿಗೆ ನಮ್ಮ ಪ್ರಕಾರ. ಹಾಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಒಂದು ವೇಳೆ ದೇವರ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಸಮಾನ ಅಂತ ಹೇಳುವಂತಹ ಒಂದು ಸಂಸ್ಕೃತಿ ನಮ್ಮದು, ಭಾರತದ ಸಂಸ್ಕೃತಿಯಲ್ಲಿ ಅದಿದೆ. ಎಲ್ಲ ಜೀವಿಗಳು ಈಕ್ವಲಿ ಕ್ರಿಯೇಟೆಡ್ ಬೈ ಗಾಡ್ ಅಂತ ಸಂಸ್ಕೃತಿ ಹೇಳುತ್ತಲ್ವಾ, ನಮ್ಮ ಭಾರತೀಯ ಪರಂಪರೆ ಹೇಳುತ್ತಲ್ವಾ. ಹಾಗಿರ್ಬೇಕಾದ್ರೆ ಮನುಷ್ಯರಲ್ಲೂ ಕೂಡ ಹೇಗೆ ಭೇದ ಭಾವ ಮಾಡೋಕ್ಕೆ ಸಾಧ್ಯ? ದೇವರನ್ನೇ ದ್ವೇಷಿಸಿದ ಹಾಗೆ ಅದನ್ನ ಹಂಗೆ ಮಾಡಿದ್ರೆ ಅಷ್ಟೇ ಹೇಳಕ್ ಬಯಸ್ತೀವಿ ನಾವು. ಏನೋ ಕಿರುತೆರೆ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ನಿಧನರಾಗಿದ್ದಾರೆ. ಭಾನುವಾರ ರಾತ್ರಿ ಉಡುಪಿಯ ನಿಟ್ಟೆ ಅನ್ನೋ ಕಡೆ ಮೆಹಂದಿ ಕಾರ್ಯಕ್ರಮದಲ್ಲಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ವೇಳೆ ಇದ್ದಕ್ಕಿದ್ದಾಗಿ ಕುಸಿದು ಬಿದ್ದು ಲೋ BP ತರ ಆಗಿ ಕುಸಿದು ಬಿದ್ದು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಹೃದಯಾಘಾತ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪಾಕಿಗಳ ದಾಳವಾಗಿದ್ದ ಖಲಿಸ್ತಾನಿ ಉಗ್ರ ಕಾಶ್ಮೀರ್ ಸಿಂಗ್ ಗಲ್ವಾಟಿ ಈತನನ್ನ NIA ತಂಡ ಹಿಡಿದು ಹಾಕಿದೆ. ಪಂಜಾಬ್ನ ಲುಧಿಯಾನ ಮೂಲದ ಈತನನ್ನ ಬಿಹಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಇದೀಗ ಅಮೆರಿಕ ಮತ್ತು ಚೀನಾ ಟ್ರೇಡ್ ವಾರ್ ನಿಲ್ಲಿಸೋಕೆ ಮುಂದಾಗಿದ್ದಾರೆ. ಮುಂದಿನ 90 ದಿನಗಳ ಕಾಲ ಒಬ್ಬರ ಮೇಲೊಬ್ಬರು ಹಾಕೊಂಡಿರೋ ಟ್ಯಾರಿಫ್ ಕಮ್ಮಿ ಮಾಡೋಕೆ ಉಭಯ ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಅಮೆರಿಕ ಮತ್ತು ಚೀನಾದ ಟಾಪ್ ಅಧಿಕಾರಿಗಳ ಮಧ್ಯೆ ನಡೆದ ವ್ಯಾಪಾರ ಮಾತುಕತೆಯಲ್ಲಿ ಈ ಮಹತ್ವದ ನಿರ್ಧಾರ ತಗೊಳ್ಳಲಾಗಿದೆ. ಈ ಹೊಸ ನಿರ್ಧಾರದ ಪ್ರಕಾರ ಚೀನಾ ಸರಕುಗಳ ಮೇಲಿರೋ 145% ಟ್ಯಾರಿಫ್ ಅನ್ನ ಅಮೆರಿಕ 30%ಗೆ ಇಳಿಸುತ್ತೆ. ಅತ್ತ ಅಮೆರಿಕದ ಸರಕುಗಳ ಮೇಲಿರೋ 125% ಟ್ಯಾರಿಫ್ ಅನ್ನ ಚೀನಾ 10%ಗೆ ಇಳಿಸುತ್ತೆ ಅಂತ ಉಭಯ ರಾಷ್ಟ್ರಗಳು ಜಂಟಿ ಹೇಳಿಕೆ ಕೊಟ್ಟಿವೆ. ಅಲ್ಲದೆ ಫ್ಯೂಚರ್ನಲ್ಲಿ ಈ ಎರಡು ದೇಶಗಳ ನಡುವೆ ಯಾವುದೇ ತರಹದ ವ್ಯಾಪಾರ ಅಥವಾ ಆರ್ಥಿಕ ಸಮಸ್ಯೆ ಉದ್ಭವ ಆದರೆ ಅದಕ್ಕೂ ಒಂದು ಪ್ಲಾನ್ ಮಾಡಲಾಗಿದೆ. ಚೀನಾದ ವೈಸ್ ಪ್ರೀಮಿಯರ್
ಹ್ಯಾ ಲಿಫೆಂಗ್ ಮತ್ತು ಯುಎಸ್ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಮತ್ತು ಯುಎಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಜಾಮಿಸನ್ ಗ್ರಿಯರ್ ನೇತೃತ್ವದಲ್ಲಿ ಗುಂಪೊಂದನ್ನು ರಚಿಸಲಾಗುತ್ತೆ. ಈ ಗುಂಪು ಮುಂದೆ 2 ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟ ಸಮಸ್ಯೆ ಬಗ್ಗೆ ಇದೇ ರೀತಿ ಮಾತುಕತೆ ನಡೆಸಿ ಬಗೆಹರಿಸ್ತಾರೆ. ಇನ್ನು ಷೇರುಪೇಟೆಯಲ್ಲಂತೂ ಗೋಳಿನ ಹಿಡಿಯೋಕೆ ಆಗ್ತಿರಲಿಲ್ಲ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 2975 ಪಾಯಿಂಟ್ಸ್ ಒಂದೇ ದಿನ ರೈಸ್ ಆಗಿರೋದು. ಆಲ್ಮೋಸ್ಟ್ 3000 ಪಾಯಿಂಟ್ಸ್ 82,429ಕ್ಕೆ ರೀಚ್ ಆಗಿದೆ. ನಿಫ್ಟಿ 916 ಪಾಯಿಂಟ್ಸ್ ಏರಿ 24,924ಕ್ಕೆ ತಲುಪಿದೆ. ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆ ಆಗಿದ್ದೇ ತಡ ಮಾರ್ಕೆಟ್ ಸೆಂಟಿಮೆಂಟ್ಗೆ ಬೂಸ್ಟ್ ಸಿಕ್ಕಿದೆ. 2 ರಾಷ್ಟ್ರಗಳ ಉದ್ವಿಗ್ನತೆ ಕಮ್ಮಿ ಆಗ್ತಿದ್ದ ಹಾಗೆ ಹೂಡಿಕೆದಾರರು ಸ್ಟಾಕ್ಸ್ ಖರೀದಿ ಮಾಡಿದ್ದಾರೆ. ವಿದೇಶಿ ಹೂಡಿಕೆಗಳ ಒಳಹರಿವು ಕೂಡ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈ ಕದನದಲ್ಲಿ ಭಾರತದ ಏರ್ ಡಿಫೆನ್ಸ್, ಭಾರತ ಎಷ್ಟು ಸೆಕ್ಯೂರ್ ಇದೆ, ಏನೂ ಮಾಡೋಕ್ಕಾಗಿಲ್ಲ. ಪಾಕಿಸ್ತಾನ ಕೈಯಲ್ಲಿ ಹೈಪರ್ಸಾನಿಕ್ ಚೈನಾ ಮೇಡ್ PL-15 ಕ್ಷಿಪಣಿ ಇದ್ರೂ ಕೂಡ ಅದು ಇನ್ವೆಸ್ಟರ್ ಸೆಂಟಿಮೆಂಟ್ ಭಾರತದ ಸೇಫ್ಟಿ ಕಡೆಗೆ ಜಾಸ್ತಿ ಮಾಡಿದೆ. ಅತ್ತ ಅಮೆರಿಕ ಮತ್ತು ಚೀನಾ ಒಬ್ಬರ ಮೇಲೊಬ್ಬರು ಹಾಕಿರೋ ಟ್ಯಾರಿಫ್ ಕಮ್ಮಿ ಮಾಡೋದಾಗಿ ಹೇಳಿಕೊಂಡಿದ್ದು ಇದು ಕೂಡ ಮಾರ್ಕೆಟ್ಗೆ ಶಕ್ತಿ ತುಂಬಿದೆ. ಆಲ್ಮೋಸ್ಟ್ 13 ಸೆಕ್ಟರ್ಗಳಲ್ಲಿ ಭಾರಿ ಬೈಯಿಂಗ್ ನಡೆದಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 59 ಪೈಸೆ ಡೌನ್ ಆಗಿ 84 ರೂಪಾಯಿ 82 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,340 ರೂಪಾಯಿ ಕಮ್ಮಿಯಾಗಿ 93,076 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,057 ರೂಪಾಯಿ ಕಮ್ಮಿಯಾಗಿ 85,260 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,631 ರೂಪಾಯಿ ಕಮ್ಮಿಯಾಗಿ 94,095 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.